ಮಾತರಗ್ಲ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಗಾಯ್ಸ್, ಇವತ್ತು ನಾನು ನಮ್ಮ ಅಜ್ಜಿ ಮನೇಲಿದ್ದೀನಿ. ಸ್ಕೂಲ್ ಡೇಸಲ್ಲೆಲ್ಲ ಹಾಲಿಡೇಸಿಗೆ ಅಜ್ಜಿ ಮನೆಗೆ ಬರೋದು ಅದು ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್. ಇವಾಗ ಮದುವೆ ಆದಮೇಲೆ ಬರೋದಿದೆಯಲ್ಲ ಅಜ್ಜಿ ಮನೆಗೆ, ಅದು ಇನ್ನೂ ಒಂಥರ ಡಿಫ್ರೆಂಟ್ ಫೀಲಿಂಗ್. ಬಟ್ ಆದರೆ ಅಜ್ಜಿ ಮನೇಲಿ ನಮ್ಮ ಅಜ್ಜಿ ಇಲ್ಲ, ಬಟ್ ಆದರೆ ಮೊಮ್ಮಕ್ಕಳಿಗೆ ಅಜ್ಜಿ ಏನೇನೆಲ್ಲ ಮಾಡಾಕಬೇಕು ಅದನ್ನೆಲ್ಲ ಪಾಪ ನಮ್ಮ ಅತ್ತೆ ಫುಲ್ಫಿಲ್ ಮಾಡ್ತಾ ಇದ್ದಾರೆ ನಮಗೆ. ನಾನು ಜಪಾನ್ ಬಂದಾಗಿಂದನೂ ಅವ್ರ ಜಗಳ, ನೀನು ಬರಲ್ಲ ಅಂತ ಅಂತೂ ಬಂದೆ. ಆದರೆ ಎಂತ ಮಾಡೋದು, ಕೆಲಸ ಗಾಯ್ಸ್, ಕೆಲಸ ಏನ್ ಕೆಲಸ ಸಂಬಂಧ ಬೇಕಲ್ಲ. ಅದಕ್ಕೆಲ್ಲ ಬಂದಿದೀಗ. ನಮ್ಮ ಅಜ್ಜಿ ಮನೆ ಇರೋದು ಪಳ್ಳಿ ಅಂತ ಒಂದು ಸಣ್ಣ ಊರು. ಇದು ಕಾರ್ಕಳ ತಾಲೂಕಿಗೆ ಬರುತ್ತೆ. ನಮ್ಮ ಅಜ್ಜಿ ಮನೆ ಸುತ್ತಲೂ ಫುಲ್ ಗ್ರೀನರಿ, ಅದ್ರ ಮಧ್ಯೆ ಒಂದ್ ಮನೆ ತುಂಬಾ ಚಂದ ಅನ್ಸುತ್ತೆ ನೋಡೋದಕ್ಕೆ. ಪಳ್ಳಿಯಲ್ಲಿ ಒಟ್ಟು 2 ಮನೆ ಇದೆ, ಒಂದು ದೈವದ ಮನೆ, ಇನ್ನೊಂದು ಮಾವನ್ ಮನೆ. ನೀವ್ ಇವಾಗ ವಿಡಿಯೋದಲ್ಲಿ ನೋಡ್ತಿರೋದು ನಮ್ಮ ಮಾವನ್ ಮನೆನ. ನಾವೆಲ್ಲ ಇಲ್ಲಿ ಪಳ್ಳಿಗೆ ಓಡ್ ಬರೋದು ಯಾಕೆ ಅಂದ್ರೆ ಇವ್ರು ಮಾಡೋದು ಫಿಶ್ ಫ್ರೈ ತಿನ್ನೋದಕ್ಕೆ. ಇವ್ರು ಫಿಶ್ ಫ್ರೈಗೆ ಒಂದು ಬೇರೆ ಫ್ಯಾನ್ಸ್ ಕ್ಲಬ್ ಇದೆ. ಇಲ್ಲಿ ನೋಡಿ, ಇವಳೆಲ್ಲ ಯಾಕೆ ಬಂದಿದ್ದಾರೆ ಕೇಳಿ ನಮ್ಮ ಅಜ್ಜಿ ಮನೆಗೆ. ಇವಳು ಯಾಕೆ ಬಂದಿದ್ದಾಳೆ? ನಾನು ಉಂಬುಕ್ಕೆ ಸೊ ನಾವೆಲ್ಲ ಓಡ್ ಬಂದಿರೋದೇ ಅರ್ಧ ಫಿಶ್ ಫ್ರೈ ತಿನ್ನಾಗೆ. ನಮ್ಮ ಮತ್ತೆ ಫಿಶ್ ಫ್ರೈ ಬ್ಯಾಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಅವ್ರು ಫಿಶ್ ಫ್ರೈ ಹೇಗೆ ಮಾಡ್ತಾರೆ, ಅಜ್ಜಿ ಮನೇಲಿ ನಾವು ಹೆಂಗೆ ಕಾಲ ಕಳಿತೀವಿ ನಿಮಗೆ ತೋರಿಸ್ತೀನಿ. ಎಂತೆಲ್ಲ ಹಾಕ್ತೀರಿ ನೀವು ಫಿಶ್ಶಿಗೆ? ಮಸಾಲೆಗೆ ಮೆಣಸು, ಒಣ ಮೆಣಸು, ಕೊತ್ತಂಬರಿ, ಚೂರು ಮೆಂತೆ ಅಷ್ಟೇ, ಕಾಳು ಮೆಣಸು, ಮತ್ತೆ ಅರಿಶಿನ, ಚೂರು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡೋದು. ಆಮೇಲೆ ಉಪ್ಪು, ಹುಣಸೆ, ಚೂರು ಹುಣಸೆ ಹಣ್ಣು ಬೇಕು. ಆಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ಮಸಾಲೆ ಕಲಸಿ ಆಮೇಲೆ ಮೀನು ಹಾಕಿ ಅದನ್ನು ಇದು ಮಾಡಿ. ವಾವ್, ಕಲರ್ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಜಸ್ಟ್ ಟೇಸ್ಟ್ ಮಾಡಿ ನೋಡು. ಇದು ತುಂಬಾ ಫೇಮಸ್ ಆಗಿರುವಂತ ಟೆಂಪಲ್. ಈ ಟೆಂಪಲ್ ಸುತ್ತಲೂ ಸಖತ್ತಾಗಿದೆ. ಇನ್ನು ಫ್ರೈ ಆಗಿ ಎಣ್ಣೆಲೆಲ್ಲ ಬೆಂದು. ಅವ್ರು ಆಕ್ಚುಲಿ ಅದೇನೋ ಬಾಳೆ ಎಲೆಯಲ್ಲಿ ಫ್ರೈ ಮಾಡ್ತಾರೆ, ಅದು ಅದಕ್ಕೆ ಒಂಥರ ಇನ್ನೂ ಇನ್ಹಾನ್ಸ್ ಆಗುತ್ತೆ ಟೇಸ್ಟ್. ನೀನ್ ಯಾಕೆ ಬಂದಿದ್ಯಾ ನನ್ನ ಜೊತೆ ಹೇಳು? ಡ್ಯಾನ್ಸ್ ಮಾಡಕ ಅಥವಾ ತಿನ್ನಕ? ಏನ್ ತಿನ್ನಕ್ಕೆ? ಇಲ್ಲಿ ನೋಡಿಲ್ಲಿ ಸರ್ಪ್ರೈಸ್ ನನಗೆ. ಬೈ ಓಪನ್ ಮಾಡಿದ್ದಾನೆ. ಇನ್ನೆಂದು ಜೀವ ಬಾಯಿಗೆ ಬಂದಿದ್ದಿ. ಇವಳೊಂಥರ ನಮ್ಮ ಗ್ರೂಪಲ್ಲಿ ಬೆಕ್ಕಿದ್ದಂಗೆ. ಫಿಶ್ ಚಿಕನ್ ಇಲ್ಲದೆ ಊಟ ಇಳಿಯಲ್ಲ ಅವಳು ಗಂಟ್ಲಲ್ಲಿ. ನಮ್ಮ ಕುಂದಾಪುರ ಭಾಷೆಯಲ್ಲಿ ನಾನ್ ವೆಜ್ ಇಲ್ಲದೆ ಗೆಂಡೆ ಗಿಳಿತಿಲ್ಲ ಅಂತ. ಜೋರಾಗೇಳು. ಹಾ, ರೀಟೇಕ್, ಜೋರಾಗೇಳು. ಗೌಲ್ ಗಸಿ ಇಲ್ಲದೆ ಗೆಂಡೆ ಕೂಳೆ ಇಳಿತಿಲ್ಲ ಅಂತಾರಲ್ಲ ಹಂಗೆ. ಅವ್ರು ದೊಡ್ಡ ಮಾಂಸಾಹಾರಿ ಬರ್ಗೆಟ್ಟವಳು. ಸೊ ಇವಳು ನನ್ನ ಮುದ್ದಿನ ತಂಗಿ ಕೃತಿಕಾ ಅಂತ. ಲೈಕ್ ನಾನು ಚೈಲ್ಡ್ಹುಡ್ ಡೇಸಲ್ಲಿ ಕಸಿನ್ಸ್ ಜೊತೆ ಅಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಂದರೆ ಅದು ಇವಳ ಜೊತೆನೆ. ನನಗಿಂತ 3 ವರ್ಷ ಸಣ್ಣವಳು, ಬಟ್ ಸಣ್ಣ ಮಗು ಥರ ನಾನು ಇವಳನ್ನ ಯಾವಾಗಲೂ ಟ್ರೀಟ್ ಮಾಡೋದು. ಈಗಲೂ ಕೂಡ ರಕ್ಷಿತ್ ಮತ್ತು ನಾನು ನಮ್ದು ಅಡಾಪ್ಟೆಡ್ ಚೈಲ್ಡ್ ನಮಗೆ ಅಂದ್ಕೊಂಡು ಅವಳಿಗೆ ನಾವು ತುಂಬ ಒಂಥರ ಸಣ್ಣ ಮಗು ಥರ ಪ್ರಿನ್ಸಸ್ ಟ್ರೀಟ್ಮೆಂಟ್ ಜಾಸ್ತಿ ಕೊಡ್ತೀವಿ ಯಾವಾಗ್ಲೂ. ಅಂದರೆ ನಾನು ಇಲ್ಲಿ ರಜಕ್ಕೆಲ್ಲ ಬಂದಾಗ ನಾವೆಲ್ಲ ಸೀನಿಯರ್ ಫೀಲ್ ಅಲ್ಲ, ಇವಳಿಗೆ ಆಟ ಆಡ್ಸೋದು ನಾವೆಲ್ಲ ಸಣ್ಣ ಮಕ್ಳು ಥರ. ಬನ್ನಿ ಕರ್ಕೊಂಡು ಹೋಗೋದು, ಇವಳಿಗೆ ಊಟ ಮಾಡಿಸೋದು ಅದೆಲ್ಲ. ಈಗಲೂ ಕೂಡ ಅವಳಿಗೆ ನಾವೆಲ್ಲರೂ ಹಂಗೆ ಟ್ರೀಟ್ ಮಾಡೋದು, ಸಣ್ಣ ಮಗು ಥರ ಅನ್ನೋ ಥರ. ಬಟ್ ಹೆಂಗಂದ್ರೆ ನನ್ಕಿಂತ ಹೈಟಾಗಿ ಬೆಳೆದು ನಿಂತ್ಬಿಟ್ಟಿದ್ದಾಳೆ ಇವಾಗ. ಇನ್ನೊಬ್ಬ ಇದ್ದಾನೆ ನನ್ನ ತಮ್ಮ, ಅವ್ನು ಆ್ಯಕ್ಚುಲಿ ಕಾಲೇಜಿಗೆ ಹೋಗಿದ್ದಾನೆ, ಇನ್ನು ಬರ್ಬೇಕು ಅವನು. ಅವನಂತೂ ಬಿಡಿ ನಮ್ಮ ಫ್ಯಾಮಿಲಿದು ಒಂಥರ ಹ್ಯಾಂಡ್ಸಮ್ ಹಂಕ್ ಅವನು. ಬರ್ತಾರೆ ಬಂದ್ಮೇಲೆ ಒಬ್ಬ ಕೃಷ್ಣ ತರ ನೋಡಿ. ಈ ಬ್ಯೂಟಿಫುಲ್ ಮಕ್ಕಳ ಒಂದು ಪ್ರಿಟಿಯೆಸ್ಟ್ ಲೈಡಿ ಅಮ್ಮ. ನೀವು ಆಗಲ್ಲ ಹೇಳಿಕ್ಕಿಲ್ಲ, ಇನ್ನು ಮಕ್ಳು ಮದುವೆ ಆಗ್ಬೇಕು ಮಾರೆ. ಸೊ ನಮ್ಮ ಅತ್ತೆಯವರು ನಾವು ಬಂದಿದೀವಿ ಅಂತ ನಮಗೋಸ್ಕರ ಏನೆಲ್ಲ ಸ್ಪೆಷಲ್ ಮಾಡಾಕ್ತಿದ್ರೆ. ಬೆಳಗ್ಗೆಯಿಂದ ಮಡುವೆ ಆಯ್ತು. ನಾ ಬರೋದು 2 ದಿನಕ್ಕೆ ನಂಗೆ ಡುಮ್ಮಿ ಮಾಡಿ ಕಳಿಸ್ತಾರೆ. ಈಗ ನಾಡಿ ನನ್ನ ಗಂಡ ಜಪಾನಲ್ಲಿ ನೋಡ್ಬೇಕು. ಅವನಿಗೆ ನನ್ನ ಗಂಡಂಗೆ ಆ್ಯಕ್ಚುಲಿ ನಾ ಪಳ್ಳಿಗೆ ಬರೋದಂದ್ರೆ ಹೊಟ್ಟೆ ಕಿಚ್ಚು. ಯಾಕಂದರೆ ಇಲ್ಲಿ ನಾನೆಲ್ಲ ವೆರೈಟಿ ಮಾಡಿ ತಿಂತೀನ. ಮತ್ತು ಇಲ್ಲಿ ಮೇಯ್ನಾಗಿ ಏನು ಗೊತ್ತಾ, ಇಲ್ಲಿ ಬರೋಕ್ಕೆ ಇಷ್ಟ ಯಾಕಂದರೆ ಇಲ್ಲಿ ಕರೆಕ್ಟಾಗಿ ನೆಟ್ವರ್ಕ್ ಸಿಗೋಲ್ಲ. ಮೊಬೈಲ್ ಇಲ್ಲದೆ ಪೀಸಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಅದಕ್ಕೆ ನಂಗೆ ಅರ್ಧ ಬರೋಕ್ಕೆ ಇಷ್ಟ. ನನ್ನ ಗಂಡಂಗೆ ಮಾತಾಡೋಕ್ಕಾಗಲ್ಲ ನನ್ನ ಜೊತೆ, ಅದಕ್ಕೆ ಅವನಿಗೆ ಕಷ್ಟ. ಸ್ವಲ್ಪ ನೆನಪಾಗ್ತಿರ್ತದೆ. ಗಂಡನೇ ಬಿಟ್ಟಿವಾಗ ಏನು ಯಾವಾಗ ಬರ್ತಲಂತ ಕಾಯ್ತೇನೆ. ಹೌದು,
ನಮ್ಮ ಅತ್ತೆಗೆ ಬೆಕ್ಕುಗಳಂದ್ರೆ ತುಂಬಾ ಇಷ್ಟ. ಬೆಕ್ಕುಗಳಂತಲ್ಲ, ಅವ್ರಿಗೆ ಎಲ್ಲಾ ಪ್ರಾಣಿಗಳು ತುಂಬಾ ಇಷ್ಟ. ಮುಂಚೆ ಅಂತೂ ಅವ್ರ ಮನೇಲಿ ಒಂದ್ 10-12 ಬೆಕ್ಕುಗಳು, 3-4 ನಾಯಿ ಎಲ್ಲ ಇತ್ತು. ಇವಾಗ ಸ್ವಲ್ಪ ಮೆಜಾರಿಟಿ ಕಮ್ಮಿ ಆಗಿದೆ. ನಮ್ಮ ಅತ್ತೆ ಒಂಥರ ಹೆಂಗಂದ್ರೆ ಹಲವು ಬೆಕ್ಕುಗಳ ತಾಯಿ ಅನ್ನೋ ತರ. ಬೆಳಿಗ್ಗೆ ಎದ್ದು ಅವ್ರ ಅಡ್ಗೆ ಮನೆಗೆ ಹೋದ್ರೆ ಸಾಕು, ಎಲ್ಲಾ ಬೆಕ್ಕುಗಳು ಮ್ಯಾವ್ ಮ್ಯಾವ್ ಅಂತ ಅವ್ರ ಹಿಂದೆ ಬರ್ತಾವ. ನಾವೆಲ್ಲ ಅದಕ್ಕೆ ಅವ್ರಿಗೆ ಹಂಗ್ ಟೀಸ್ ಮಾಡ್ತಾ ಇರ್ತೀವಿ. ಇವನ್ ಅವ್ರ ಮಕ್ಳಿಗ್ ಕೂಡ ಅಷ್ಟೇ, ನನ್ ತಂಗಿ ತಮ್ಮಂಗು ಬೆಕ್ಕುಗಳಂದ್ರೆ ತುಂಬಾ ಇಷ್ಟ. ಹಂಗಾಗಿ ತುಂಬಾ ಆಸೆ ಮಾಡಿ ಸಾಕ್ತಾರೆ. ನನ್ನ ತಂಗಿ ಇವಾಗ ರೀಸೆಂಟ್ ಆಗಿ ಮಷಿನ್ ಎಂಬ್ರಾಯ್ಡ್ರಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಅದೇ ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ಲು, ಹೆಂಗ್ ಮಾಡೋದು ಏನು ಅಂತೆಲ್ಲ. ನಾವೇನೋ ಜಸ್ಟ್ ಒಂದು ಬ್ಲೌಸ್ ನ ಕೊಟ್ಬಿಟ್ಟು ಈ ತರ ಡಿಸೈನ್ ಹಾಕಿ ಅಂತ ಹೇಳ್ಬಿಡ್ತೀವಿ. ಮಷಿನ್ ವರ್ಕ್ ಅಲ್ಲ, ಅದಕ್ಕೆ ಏನಿರುತ್ತೆ ಕೆಲಸ, ಮಷಿನ್ ಮಾಡ್ಕೊಂಡು ಹೋಗುತ್ತೆ ಅಂತ. ಬಟ್ ಆದ್ರೆ ಅದಕ್ಕೂ ಕೂಡ ಎಷ್ಟು ಪ್ರೊಸೀಜರ್ಸ್ ಇದೆ, ಎಷ್ಟು ಸ್ಟೆಪ್ಸ್ ಇದೆ, ಅವಳೆಲ್ಲ ಅದೇ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ಲು. ಇನ್ನು ಇದು ಅವಳು ಮಾಡಿರುವಂತ ವರ್ಕ್ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ. ನೀವು ಏನಾದ್ರು ಉಡುಪಿ ಮಂಗಳೂರು ಸೈಡ್ ಇದ್ದು ಮಷಿನ್ ಎಂಬ್ರಾಯ್ಡ್ರಿ ವರ್ಕ್ ಬೇಕು ಅಂದ್ರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವಳ ಇನ್ಸ್ಟಾಗ್ರಾಮ್ ಐಡಿನ ಟ್ಯಾಗ್ ಮಾಡಿ ಇಟ್ಟಿರ್ತೀನಿ. ನಾನು ಅವಾಗಲೇ ಹೇಳಿದ್ನಲ್ಲ, ನನ್ನ ತಮ್ಮ ಹ್ಯಾಂಡ್ಸಮ್ ಅಂಕ್ ಅಂತ, ಇವನೇ ಅದು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ನಿಟ್ಟೆಯಲ್ಲಿ. ಬೇಡ ಅದು ಇಟ್ಕೊಳ್ಳಿ ಅಲ್ಲಿ, ಇಡಲಿ ಮಾತಾಡು, ಸರಿ ಕೂತ್ಕೊ ನೀನು. ನಮ್ಮ ಅತ್ತೆ, ನನ್ನ ತಂಗಿ ತಮ್ಮಂಗೆಲ್ಲ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್. ಸೊ ಹಂಗಾಗಿ ನಾನು ಅಜ್ಜಿ ಮನೆ ಹೋಗ್ತಾ ನನ್ನ ಫ್ರೆಂಡ್ಸ್ ನನ್ನ ಜೊತೆಗೆ ಬರ್ತಾರೆ. ಬೆಳಿಗ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಂತ ಫಿಶ್ ಫ್ರೈನ ಇವಾಗ ನಮ್ಮ ಅತ್ತೆ ಬಾಳೆ ಎಲೆ ಮೇಲೆ ಫ್ರೈ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೋಡಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಲ್ಲ, ಹಾಗೆ ತಿನ್ನಕ್ ಕೂಡ ಅಷ್ಟೇ ಟೇಸ್ಟಿ ಆಗಿತ್ತು. ನಾವು ಹೋಗೋದೇ ಅಪರೂಪ, ಹೋದ್ವಿ ಅಂದ್ರೆ ವೆರೈಟಿ ಅಡಿಗೆ ಅಂತೂ ಮಾಡಿ ಹಾಕ್ತಾರೆ. ಸೊ ನಾವು ಫಸ್ಟ್ ದಿನ ಅಂತೂ ಮರವಾಯಿ ಸುಕ್ಕ, ಪ್ರಾನ್ ಸಾರು, ಹಾಗೆ ಫಿಶ್ ಫ್ರೈ. ನೆಕ್ಸ್ಟ್ ದಿನ ಚಿಕನ್ ದಮ್ ಬಿರಿಯಾನಿ, ಕಬಾಬ್ ಎಲ್ಲ ಮಾಡಿದ್ರು. ಒಟ್ನಲ್ಲಿ ನಾವ್ ಅಜ್ಜಿ ಮನೆಗೆ ಹೋಗಿರೋದು ಸರಿಯಾಗಿ ಬ್ಯಾಟಿಂಗ್ ಮಾಡೋದಕ್ಕೆ. ಆ ಕೆಲಸನಂತೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ನಮ್ಮ ಅತ್ತೆ ಚೆನ್ನಾಗಿ ಮಾಡಿ ಹಾಕಿದ್ರು. ನಾವ್ 2 ದಿನದಲ್ಲಿ ಚೆನ್ನಾಗಿ ತಿಂದು ದಪ್ಪ ಹಾಕಿ ಮನೆಗೆ ಬಂದ್ವಿ. ಸೊ ಇದು ನನ್ನ ಅಜ್ಜಿ ಮನೆ ಕತೆ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.